ಸಿದ್ದರಾಮಯ್ಯನವರ ಸರ್ಕಾರ ಬಂದರೆ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆಯ ಮೇಲೆ ದಾಳಿಯಾಗುತ್ತೆ ಅನ್ನೋದು ಮತ್ತೆ 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 ಸಾಬೀತಾಗ್ತಾ ಇದೆ. ಇದಕ್ಕೆ ಹೊಸ ಉದಾಹರಣೆ ಅಂತ ಹೇಳಿದರೆ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಅತಿಥಿಯಾಗಿ ಕರೆದಿರುವಂಥದ್ದು. ಇದಕ್ಕೆ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ, ಎರಡು ನಿರ್ಧಾರ ಅಲ್ಲ, 16 ನಿರ್ಧಾರಗಳಿಗೆ ಅದು ಹಿಂದೂ ವಿರೋಧಿಯಾಗಿದೆ ಅನ್ನುವಂತಹ ದನಿ ಎದ್ದಿದೆ. ಕಳೆದ 2.5 ವರ್ಷಗಳಲ್ಲೇ ಇಂಥ 16 ನಿರ್ಧಾರಗಳಲ್ಲಿ ಸರ್ಕಾರ ನೇರವಾಗಿ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸಿದೆ. ಹಾಗಾದ್ರೆ ಬಾನು ಮುಷ್ತಾಕ್ ಒಂದು ಪ್ರಕರಣಕ್ಕೆ ಯಾಕಿಷ್ಟು ದೊಡ್ಡ ದನಿ ಹೇಳ್ತಾ ಇದೆ? ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿದ್ರೆ ಏನಂತದ್ದಾಗ್ಬಿಡುತ್ತೆ, ಏನು ಮೈಲಿಗೆ ಆಗ್ಬಿಡುತ್ತಾ? ಇದೆಲ್ಲವನ್ನ ಒಂದು ಕಡೆ ಇಟ್ಟು ಇವತ್ತಿನ ಚರ್ಚೆ ವಿಚಾರಗಳನ್ನ ನೋಡ್ತಾ ಇರುವಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿನಿಂದಲೇ ಹಿಂದೂಗಳ ಮೇಲೆ ಯಾವ ರೀತಿ ದಾಳಿಯನ್ನ ಶುರು ಮಾಡ್ತು ಅಂದ್ರೆ, ಈ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಮತ ಬ್ಯಾಂಕ್ ಆಗಿದ್ದು ಮುಸ್ಲಿಮರ ಓಲೈಕೆ, ಮುಸ್ಲಿಂ ಮತ ಬ್ಯಾಂಕ್. ಆ ಕಾರಣಕ್ಕೇನೆ ನೇರವಾಗಿ ದಾಳಿಗಿಳಿತು. ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ್ಲೇನೆ ಅದು ಚಕ್ರವರ್ತಿ ಸೂಲಿಬೆಲೆ ಅಂತ ಹಿಂದುತ್ವದ ಪ್ರತಿಪಾದಕರೇನಿದ್ದಾರೆ ಅವರ ಕಾರ್ಯಕ್ರಮಗಳ ಮೇಲೆ ಅದಕ್ಕೆ ತಡೆಯೊಡ್ಡುವಂತ ಕೆಲಸವನ್ನ ಶುರು ಮಾಡಿತು. ಇದು 2023ರಲ್ಲೇ ಶುರುವಾಯಿತು. ಸರ್ಕಾರ ಬಂದ 1-2 ತಿಂಗಳಲ್ಲೇ, ಜೂನ್ನಲ್ಲೇ ಶುರುವಾಯಿತು. ಅದಕ್ಕೆ ಅವರು ಪ್ರತಿರೋಧ ಒಡ್ಡಿದ ನಂತರ, ಬಿಜೆಪಿಯವರು ಪ್ರತಿಭಟನೆಗಳನ್ನ ಮಾಡಿದ ನಂತರ, ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದ್ದಿದ್ದ ಆತಂಕ ಅಂದ್ರೆ ಚಕ್ರವರ್ತಿ ಸೂಲಿಬೆಲೆ ಪ್ರಚಾರ ಶುರು ಮಾಡ್ತಾರೆ, ರಾಜ್ಯಾದ್ಯಂತ ಓಡಾಡ್ತಾರೆ, ಅದರಿಂದ ಬಿಜೆಪಿ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ. ಅದನ್ನ ತಡೆಯೋ ಪ್ರಯತ್ನ ಆಯಿತು. ಹೀಗೆ ಇನ್ನಂತೂ ಸಿದ್ದರಾಮಯ್ಯನವರ ಆಪ್ತರು, ಅತ್ಯಂತ ಆಪ್ತರು ಎಚ್.ಸಿ. ಮಹದೇವಪ್ಪನವರು, ಮೈಸೂರಿನ ಎಚ್.ಸಿ. ಮಹದೇವಪ್ಪನವರ ಏನು ಇಲಾಖೆ ಇದೆಯಲ್ಲ, ಸಮಾಜ ಕಲ್ಯಾಣ ಇಲಾಖೆ, ಆ ಇಲಾಖೆಯಂತೂ ಹಿಂದೂ ಭಾವನೆಗಳ ಮೇಲೆ ನಿರಂತರ ದಾಳಿ ಮಾಡ್ತಾ ಬಂದು ನಾವು ನೋಡಿದೀವಿ. ಅವರು ಸುತ್ತೋಲೆಗಳನ್ನ ಹೊರಡಿಸಿದ್ರು. 2 ಸುತ್ತೋಲೆ ಒಂದೇ ದಿನದಲ್ಲಿ ವಾಪಸ್ ಆಯ್ತು. ಅದರಲ್ಲಿ ಒಂದು ಸುತ್ತೋಲೆ ಅಂತ ಹೇಳಿದ್ರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಕೈ ಮುಗಿಯೋದನ್ನ ಇವರು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಇವರು ಎಚ್.ಸಿ. ಮಹದೇವಪ್ಪನವರು, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಬೌದ್ಧ ಧರ್ಮವನ್ನು ಪ್ರತಿಪಾದಿಸ್ತೀವಿ ಅನ್ನುವಂಥವ್ರು ಹಿಂದೂ ಧರ್ಮದ ಯಾವುದೇ ನಡತೆಗಳನ್ನ, ಆ ಸಂಸ್ಕೃತಿ ಆಚರಣೆಗಳನ್ನ ಇಷ್ಟಪಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ವಿರೋಧಿಸಿ ಅದರಲ್ಲಿ ಕಟ್ಟಳೆಗಳಿದೆ, ಅದರಲ್ಲಿ ಏನು ತಾರತಮ್ಯ ಇದೆ, ಅಸ್ಪೃಶ್ಯತೆ ಇದೆ ಅಂತ ಬೌದ್ಧ ಧರ್ಮಕ್ಕೆ ಹೋದ್ರು. ಹಾಗಾಗಿ ನಾವು ಸಂವಿಧಾನವನ್ನೇ ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ಪಾಲಿಸ್ತೀವಿ ಅಂತ ಹೇಳಿ ನೀವು ಈ ಕೈ ಮುಗಿದು ಒಳಗೆ ಬಾ ಇದನ್ನ ತೆಗೆದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹಾಕಿದ್ರು. ಅದು ಪ್ರತಿಭಟನೆಯ ನಂತರ ವಾಪಸ್ ಆಯ್ತು. ಇದರ ಜೊತೆಗೇನೆ ಧಾರ್ಮಿಕ ಹಬ್ಬಗಳನ್ನು ಆಚರಿಸಬಾರದು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳ ಆಚರಣೆ ಇರಬಾರದು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ರು. ಅದು ಬೆಳಿಗ್ಗೆಯಿಂದ ಸಂಜೆ ಒಳಗಡೆ ಮತ್ತೆ ಆ ಸುತ್ತೋಲೆಯನ್ನು ವಾಪಸ್ ಪಡ್ಕೊಂಡ್ರು. ಅಂದ್ರೆ ಯಾವ ಸರಸ್ವತಿ ಪೂಜೆ, ಯಾವ ಗಣೇಶ, ಯಾವ ರಕ್ಷಾಬಂಧನ ಇದೆಲ್ಲವನ್ನು ಶಾಲೆಗಳಲ್ಲಿ ಆಚರಿಸ್ತಾರೋ, ಈ ಒಂದು ನಾಡಿನ ಸಂಸ್ಕೃತಿ ಆಗಿದೆಯೋ, ಈ ನಾಡಿನ ನಡೆಗಳಲ್ಲಿ ನಡ್ಕೊಂಡ್ ಬಂದಿದೆಯೋ ಅದನ್ನ ಹೊಡೆದು ಹಾಕೋಣ ಅನ್ನುವಂತ ಪ್ರಯತ್ನ. ಇದು ಎಲ್ಲೋ ಒಂದು ಕಡೆ ಇನ್ನೊಂದು ಧರ್ಮದ ಓಲೈಕೆಗೆ ಮಾಡುವಂತ ಪ್ರಯತ್ನಗಳು. ಈ ರೀತಿಯಲ್ಲೇ ಇದು ಫಿಲ್ಮ್ ಫೆಸ್ಟಿವಲ್ ಅಂತ ಶುರುವಾದ್ರೆ ಅಲ್ಲೂ ಕೂಡ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಫಿಲ್ಮ್ ಅಕಾಡೆಮಿಗೆ ಯಾರನ್ನ ಅಧ್ಯಕ್ಷರು ಮಾಡ್ತಾರೆ ಅಂದ್ರೆ ಸಾಧು ಕೋಕಿಲ ಮಾಡ್ತಾರೆ. ಯಾಕೆಂದ್ರೆ ಅವರು ಕಾಂಗ್ರೆಸ್ನ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾಗಿದ್ದವರು, ಮತ್ತೆ ಅವರು ಕ್ರಿಶ್ಚಿಯನ್. ಇನ್ನು ಇಲ್ಲಿ ಫಿಲ್ಮ್ ಫೆಸ್ಟಿವಲ್ ನ ರಾಯಭಾರಿ ಯಾರನ್ನ ಮಾಡ್ತಾರೆ ಅಂದ್ರೆ ಕಿಶೋರ್ ಅವ್ರನ್ನ ಮಾಡ್ತಾರೆ. ಯಾಕೆಂದ್ರೆ ಕಿಶೋರ್ ಕಟ್ಟರ್ ಹಿಂದುತ್ವದ ವಿರೋಧಿ. ಅವರು ಪದೇ ಪದೇ ಬಿಜೆಪಿ ವಿರೋಧಿ, ಮೋದಿ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ. ಸೊ ಅವರನ್ನೇ ಕರೆದು ರಾಯಭಾರಿ ಮಾಡ್ತಾರೆ ಫಿಲ್ಮ್ ಫೆಸ್ಟಿವಲ್ಗೆ. ಹೀಗೆ ಇದು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ. ಇತ್ತೀಚೆಗೆ SIT ರಚನೆ. SIT ರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಸಾಮಾನ್ಯ ಜ್ಞಾನ ಇದ್ದವರು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವರ ಪಕ್ಕದಲ್ಲಿರೋರೆಲ್ಲರೂ ಕೂಡ ಅಲ್ಪಸಂಖ್ಯಾತರು, ಬೇರೆ ಬೇರೆ ಧರ್ಮದವರೇನೆ. ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದಷ್ಟು ನಗರ ನಕ್ಸಲರು ಬಂದು ಧರ್ಮಸ್ಥಳದ ವಿರುದ್ಧ SIT ರಚನೆ ಮಾಡಬೇಕು ಅನ್ನೋಂಥ ಒತ್ತಾಯ ಮಾಡಿದ್ದಕ್ಕೇನೆ SIT ರಚನೆ ಆಗಿದೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರ ಅಕ್ಕಪಕ್ಕ ಇರುವಂಥವ್ರು ಈ ಥರದವ್ರು. ಯಾಕೆಂದ್ರೆ ಹಿಂದಿಂದ ಆಗಿರುವಂಥ ಒಂದೊಂದೇ ಘಟನೆಗಳನ್ನ ನೆನೆಸ್ಕೊಳ್ತಾ ಬಂದ್ರೆ ಇವರೆಲ್ಲರೂ ಕೂಡ ಧರ್ಮಸ್ಥಳ, ಹಿಂದೂ ಧರ್ಮ ಇದರ ವಿರೋಧಿ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನೇರವಾಗಿ ಕಾಣಿಸ್ತಾ ಇದೆ. ಇನ್ನು ಈ ರೀತಿ ಏನಾದರೂ ನೀವು ಮಾತನಾಡಿದ್ರೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲಾಗುತ್ತೆ. ಈ ರೀತಿ ಏನಾದರೂ ಮಾಧ್ಯಮಗಳಲ್ಲಿ ಸುದ್ದಿ ಮಾಡಿದ್ರೆ ಆ ಮಾಧ್ಯಮಗಳನ್ನು ಹುಡುಕಿ ಹೆಕ್ಕಿ ಅವರಿಗೆ ಜಾಹೀರಾತನ್ನ ಕೊಡದೇ ಇರುವಂತ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನೋದನ್ನು ಕೂಡ ಮೊನ್ನೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಯಾವ್ಯಾವ ಪತ್ರಿಕೆಗಳು, ಯಾವ್ಯಾವ ಮಾಧ್ಯಮಗಳು ಸರ್ಕಾರದ ವಿರುದ್ಧ ಸುದ್ದಿಗಳನ್ನು ಮಾಡ್ತಾವೋ ಅವರಿಗೆ ಜಾಹೀರಾತು ಕೊಡೋದಿಲ್ಲ. ಅವರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಿ ಅವರನ್ನ ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಯೋ ಹಾಗೆ ಮಾಡ್ತಾರೆ. ಇಂತಹ ಸರ್ಕಾರ ಜನರನ್ನ ಮೆಚ್ಚಿಸ್ಕೊಂಡು ಜನರ ಅಭಿವೃದ್ಧಿ ಮಾಡೋದಕ್ಕಾದ್ರೂ ಕೆಲಸಗಳನ್ನ ಮಾಡ್ತಾ ಇದೆ ಅಂದ್ರೆ ಅದು ಇಲ್ಲ. ಜನರ ಅಭಿವೃದ್ಧಿ ಮಾಡೋದಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಇರೋ 52-55 ಸಾವಿರ ಕೋಟಿ ಗ್ಯಾರಂಟಿಗೆ ತೆಗೆದಿಟ್ಟಿರೋ ದುಡ್ಡನ್ನು ಕೂಡ ಜನರ ಅಕೌಂಟಿಗೆ ಕಳ್ಸೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅಯೋಗ್ಯರಿಗೆ 6 ತಿಂಗಳಿಗೆ ಒಂದ್ಸಾರಿ ಗೃಹಲಕ್ಷ್ಮಿ ಹಣ ಬರುತ್ತೆ.
ಇನ್ನ ಯುವ ನಿಧಿ ಅನ್ನೋದು ಬರೋದೇ ಗ್ಯಾರಂಟಿ ಇಲ್ಲ, ಅನ್ನಭಾಗ್ಯ ಅನ್ನೋದನ್ನ ಅಕ್ಕಿ ಕೊಡೋ ಯೋಗ್ಯತೆನೇ ಇರಲಿಲ್ಲ ಇವರಿಗೆ. ಇಂತಹ ಸರ್ಕಾರದ ವೈಫಲ್ಯಗಳನ್ನ ಟೀಕೆ ಮಾಡಿದ್ರೆ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಅದು ಕೂಡ ಹಿಂದೂ ಧರ್ಮದವರಾಗಿದ್ರೆ. ಅದೇ ಬೇರೆ ಧರ್ಮದವರು ಆಗಿದ್ರೆ ಅವರ ಓಲೈಕೆ ನಡೆಯುತ್ತೆ. ಯಾರ್ಯಾರಿಗೆ ಜಾಹೀರಾತುಗಳನ್ನು ಕೊಟ್ಟು ಯಾರ್ಯಾರನ್ನ ಹೆಚ್ಚೆಚ್ಚು ಉತ್ತೇಜಿಸಬೇಕು ಆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಯಾರನ್ನ ಕಟ್ಟು ಮಾಡಬೇಕು, ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ, ಯಾರು ತಾರ್ಕಿಕವಾಗಿ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ತಡೆಯುವಂತ ಕೆಲಸ ಆಗುತ್ತೆ. ಅಂದ್ರೆ ನೈತಿಕವಾಗಿ ಮಾತಾಡಿದ್ರು ಕೂಡ ಯಾವ ನೈತಿಕತೆನೂ ಸರ್ಕಾರ ಉಳಿಸ್ಕೊಳ್ಳೋ ಲಕ್ಷಣ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ದಾಳಿ ನಿರಂತರ ದಾಳಿ, ಬಹುಸಂಖ್ಯಾತ ಹಿಂದೂ ಭಾವನೆಗಳ ಮೇಲೆ ದಾಳಿ ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಜನ ಅರ್ಥಕೊಂಡು ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿವೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ನಮಗೆ ಬೇಕಾಗಿರೋದು ಅಲ್ಪಸಂಖ್ಯಾತರ ಮತಗಳು, ನಮಗೆ ಬೇಕಾಗಿರುವಂಥದ್ದು ನಾವು ಯಾರ್ಯಾರನ್ನ ಓಲೈಸ್ತಾ ಇದೀವೋ ಅವ್ರ ಮತಗಳು. ಅದಿದ್ರೆ ನಾವು ಮುಂದಿನ ಸಾರಿನೂ ಗೆಲ್ತೀವಿ ಅನ್ನುವಂಥ ಗಟ್ಟಿ ಧೈರ್ಯದ ಜೊತೆ ಮುನ್ನುಗ್ತಾ ಇದ್ದಾರೆ. ಇದಕ್ಕೆ ಒಂದೊಂದೇ ವಿರೋಧ ನಿರಂತರವಾಗಿ ವ್ಯಕ್ತ ಆಗ್ತಾ ಇದೆ. ಆದರೆ ಹಿಂದೂ ಅನ್ನುವಂಥ ಸಮುದಾಯ ಯಾವತ್ತೂ ಒಗ್ಗಟ್ಟಾಗೋದಿಲ್ಲ ನೋಡಿ. ಆ ಕಾರಣಕ್ಕೆ ಪದೇ ದಾಳಿಗಳು ಆಗ್ತಾನೆ ಇರ್ತವೆ. ಅದನ್ನು ಸಹಿಸ್ಕೊಳ್ತಾನೆ ಇರುತ್ತೆ ಸಮಾಜ ಅಂತ ಅನ್ಸುತ್ತೆ. ಇದು ಸಮಾಜ ಮಾತಾಡ್ಕೋತಾ ಇರುವಂಥದ್ದು. ಸರ್ಕಾರದ ವಿರುದ್ಧದ ಒಂದಷ್ಟು ಆಕ್ರೋಶ ಇದೆ. ಆದರೆ ಸದ್ಯಕ್ಕೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದು ನಮ್ಗನ್ಸಿದ್ದು, ನಿಮ್ಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡ್ಬೋದು.